ಶ್ರೀ ಗುರುಭ್ಯೋ ನಮಃ. ವಾಯುಸ್ತುತಿಯ ಪಾಠಮಾಲೆಯಲ್ಲಿ 28ನೇಯ ಭಾಗ ಇದು. ತ್ರಿವಿಕ್ರಮ ಪಂಡಿತರಿಂದ ರಚಿತವಾದ ವಾಯುಸ್ತುತಿಯಲ್ಲಿ 26ನೇ ಶ್ಲೋಕ. ಯಾಭ್ಯಾಂ ಶುಶ್ರೂಷುರಾಸಿ ಕುರುಕುಲ ಜನನೆ ಕ್ಷತ್ರ ವಿಪ್ರೋಜಿತಾಭ್ಯಾಂ ಬ್ರಹ್ಮಭ್ಯಾಂ ಬ್ರಹ್ಮಿತಾಭ್ಯಾಂ ಚಿತ್ತುಸುಖ ವಪುಷಾ ಕೃಷ್ಣನಾಮಾಸ್ಪದಾಭ್ಯಾಂ ನಿರ್ಭೇದಾಭ್ಯಾಂ ವಿಶೇಷ ದ್ವಿವಚನ ವಿಷಯಾಭ್ಯಾಂ ಉಭಾಭ್ಯಾಂ ಅಮೂಭ್ಯಾಂ ತುಭ್ಯಂ ಚ ಕ್ಷೇಮದೇಭ್ಯ ಸರಸಜ ವಿಲಸಲ್ ಲೋಚನೇಭ್ಯೋ ನಮೋಸ್ತು. ಭೀಮಸೇನನನ್ನ ಶ್ಲೋಕದಲ್ಲಿ ಸ್ತುತಿಸ್ತಾ ಇದ್ದಾರೆ. ನೀನು ಕುರುಕುಲದಲ್ಲಿ ಭೀಮಸೇನನಾಗಿ ಹುಟ್ಟಿದಾಗ ನಾರಾಯಣನ ಅವತಾರಭೂತರಾದಂತಹ ಕೃಷ್ಣ ಮತ್ತೆ ವ್ಯಾಸರು, ಒಬ್ಬರು ಯಾದವ ಕೃಷ್ಣರು ಮತ್ತೊಬ್ಬ ವಾಸಿಷ್ಠ ಕೃಷ್ಣರು, ಹೀಗೆ ಅವರಿಬ್ಬರು ನಾರಾಯಣನ ಅವತಾರಭೂತರಾದವರೇ. ಮೂಲ ರೂಪದಲ್ಲಿ ಅವರಿಗೆ ಯಾವುದೇ ರೀತಿಯಾದಂತಹ ಭೇದ ಇಲ್ಲ. ಆದರೂ ವಿಶೇಷ ಎಂಬ ಶಕ್ತಿಯ ಮೂಲಕ ಭೇದ ಅವರಲ್ಲಿ ಇರುವಂತೆ ಕಾಣಿಸ್ತದೆ. ಅವರಿಬ್ಬರು ಪ್ರತ್ಯೇಕವಾಗಿ ಕಾಣಿಸ್ತಾರೆ. ಎದುರುಗಡೆ ಕೃಷ್ಣನ ಎದುರಿಗೆ ವ್ಯಾಸ, ವ್ಯಾಸರ ಎದುರಿಗೆ ಕೃಷ್ಣ, ವ್ಯಾಸರಿಗೆ ಕೃಷ್ಣ ನಮಸ್ಕಾರ ಮಾಡುವಂತೆ ಇವೆಲ್ಲ ಕಾಣಿಸ್ತದೆ. ಭೇದ ಇಲ್ಲದೆ ಹೋದರೂ ಆ ಭೇದ ಇದೆ ಎಂಬ ವ್ಯವಹಾರಕ್ಕೆ ಅವರು ವಿಷಯರಾಗ್ತಾರೆ ಅಷ್ಟೆ, ಭೇದ ಇರುವಂತೆ ತೋರಿಸ್ಕೋತಾರೆ. ಇದು ಅವರ ಅಚಿಂತ್ಯದ್ಭುತ ಶಕ್ತಿಯಿಂದ ಅವರಲ್ಲಿರುವಂತಹ ಅಂತರ ಕಾಣಿಸ್ತದೆ. ಒಬ್ಬ ಈ ವೇದವ್ಯಾಸರು ಬ್ರಾಹ್ಮಣನ ವಂಶದಲ್ಲಿ ಜನಿಸಿದವರು, ಕೃಷ್ಣ ಕ್ಷತ್ರಿಯರ ವಂಶದಲ್ಲಿ ಜನಿಸಿದಂಥವರು, ತಮ್ಮ ಜ್ಞಾನಾನಂದಾತ್ಮಕವಾದ ದೇಹದಿಂದ ಎಲ್ಲ ಕಡೆ ವ್ಯಾಪಿಸಿದಂಥವರು. ಅವರಿಗೆ ನೀನು ಇಬ್ಬರಿಗೂ ಸೇವೆ ಮಾಡಿದ್ದೆ, ಕೃಷ್ಣನ ಸೇವೆಯನ್ನು ಮಾಡಿದ್ದೆ ಮತ್ತೆ ವ್ಯಾಸರ ಸೇವೆಯನ್ನು ಮಾಡಿದ್ದೆ. ಆ ಕೃಷ್ಣ ವೇದವ್ಯಾಸರಿಗೂ ಮತ್ತೆ ನಿನಗೂ ನನ್ನ ನಮಸ್ಕಾರಗಳು ಅಂತ ನಮಸ್ಕಾರ ಮಾಡ್ತಾ ಇದ್ದಾರೆ. ನೀವು ಎಲ್ಲರೂ ಕೂಡ ಕೃಷ್ಣ, ವ್ಯಾಸ ಮತ್ತೆ ಭೀಮಸೇನ ಎಲ್ಲರೂ ಕೂಡ ಕಮಲದಂತೆ ಕಣ್ಣುಳ್ಳವರು, ನಿಮಗೆ ನನ್ನ ನಮಸ್ಕಾರವನ್ನು ತೋರಿಸ್ತಾ ಇದ್ದಾರೆ. ಶಬ್ದದ ಅರ್ಥಗಳನ್ನು ಹೀಗೆ ಗಮನಿಸಬೇಕು. ಕುರುಕುಲ ಜನನೆ, ಕುರುಕುಲ ಅಂದ್ರೆ ಕೌರವರ ವಂಶ. ಅಲ್ಲಿ ಹುಟ್ಟಿದಾಗ ಚಿತಿ ಸುಖ ವಪುಷ, ಚಿತಿ ಅಂದ್ರೆ ಜ್ಞಾನ, ಸುಖ ಅಂದ್ರೆ ಸುಖ, ಅದೇ ಒಂದೊಂದು ಶರೀರ. ಆ ಶರೀರದಿಂದ ಬ್ರಹ್ಮಿತರಾದವರು, ವ್ಯಾಪ್ತರಾದವರು, ತಮ್ಮ ಶರೀರದಿಂದ ಎಲ್ಲ ಕಡೆ ಜಗತ್ತನ್ನೆಲ್ಲ ವ್ಯಾಪಿಸಿದವರು, ಅಥವಾ ಆ ಗುಣದಿಂದ ಅಂತಹ ಶರೀರದಿಂದ ಕೂಡಿದವರು ಅಂತನೂ ಅರ್ಥವನ್ನು ಹೇಳಬಹುದು. ಕೃಷ್ಣನಾಮಾಸ್ಪದಾಭ್ಯಾಂ, ಬ್ರಹ್ಮಿತ ಅನ್ನೋ ಶಬ್ದಕ್ಕೆ ಗುಣಪೂರ್ಣ ಅಂತನೂ ಒಂದು ಅರ್ಥ, ಶರೀರದಿಂದ ಯುಕ್ತನಾದವನು ಅಂತನೂ ಒಂದು ಅರ್ಥ. ಕೃಷ್ಣನಾಮಾಸ್ಪದಾಭ್ಯಾಂ, ಕೃಷ್ಣ ಎಂಬ ಹೆಸರಿನಿಂದ ಕರೆಯಲ್ಪಡುವವರಿಬ್ಬರೂ ಕೂಡ, ಒಬ್ಬ ವಾಸಿಷ್ಠ ಕೃಷ್ಣ, ವಸಿಷ್ಠರ ವಂಶದಲ್ಲಿ ಹುಟ್ಟಿದವನಾದ್ರಿಂದ ವಾಸಿಷ್ಠ ಕೃಷ್ಣ, ಯದುವಿನ ವಂಶದಲ್ಲಿ ಹುಟ್ಟಿದಂಥ ಮತ್ತೊಬ್ಬನಿಗೆ ಯಾದವ ಕೃಷ್ಣ ಅಂತನ್ನುವ ಹೆಸರು ಕೇಳಿ ಬರ್ತದೆ. ಕ್ಷತ್ರ ವಿಪ್ರೋಜಿತಾಭ್ಯಾಂ, ಕ್ಷತ್ರ ಅಂದ್ರೆ ಕ್ಷತ್ರಿಯ ವಂಶ, ಕುರುವಿನ ವಂಶ, ಚಂದ್ರನ ವಂಶ. ಆ ಯದುವಿನ ವಂಶದಲ್ಲಿ ಹುಟ್ಟಿದವನು ಕೃಷ್ಣ. ವಿಪ್ರ ಅಂದ್ರೆ ಬ್ರಾಹ್ಮಣನ ವಂಶ, ಆ ಬ್ರಾಹ್ಮಣನ ವಂಶದಲ್ಲಿ ಹುಟ್ಟಿದವನು ಈ ವೇದವ್ಯಾಸರು. ಈ ಕ್ಷತ್ರ ವಂಶದಲ್ಲಿ ಹುಟ್ಟಿದವರು ಅಂತ ಹೀಗೆ ಪ್ರಶ್ನೆ ಬಂದಾಗ ಇಬ್ಬರದು ಚಂದ್ರವಂಶವೇ. ಪಾಂಡವರ ವಂಶ ಮತ್ತೆ ಕೃಷ್ಣನ ವಂಶ ಇಬ್ಬರದು ಚಂದ್ರವಂಶವೇ. ಕೃಷ್ಣನ ವಂಶಕ್ಕೆ ಯದುವಂಶ ಅನ್ನುವ ಹೆಸರು ಹೆಚ್ಚು ರೂಢಿಯಲ್ಲಿ ಬಂತು. ಯದು ಎಂಬ ಯಯಾತಿಯ ಮಗನ ಕವಲದು. ಕುರುವಿನ ಕವಲಿನಿಂದ ಮುಂದುವರೆದವರು ಈ ಪಾಂಡವರು. ಯದುಗಳು ಮತ್ತೆ ಈ ಯದು ಎಂಬ ಚಕ್ರವರ್ತಿ ಮತ್ತೆ ಕುರು ಎಂಬ ಚಕ್ರವರ್ತಿ ಇವರಿಬ್ಬರು ಕೂಡ ಅಣ್ಣ ತಮ್ಮಂದ್ರೇನಲ್ಲ, ಬೇರೆ ಬೇರೆ ಚಂದ್ರವಂಶದಲ್ಲಿ ಬೇರೆ ಬೇರೆ ಕವಲುಗಳವರು. ಬೇರೆ ಯಾವುದೋ ಒಂದು ಹಂತದಲ್ಲಿ ಇದ್ದವನು ಕುರು, ಮತ್ತೊಂದು ಯಾವುದೋ ಹಂತದಲ್ಲಿದ್ದವನು ಯದು. ಹೀಗೆ ಮೂಲತಃ ಚಂದ್ರವಂಶದಿಂದಲೇ ಬಂದಂಥವ್ರು ಅವರಿಬ್ಬರು ಕೂಡ. ಹೀಗೆ ಕ್ಷತ್ರ ವಿಪ್ರೋದಿತಾಭ್ಯಾಂ, ಕ್ಷತ್ರಿಯನ ವಂಶದಲ್ಲಿ ಬಂದವರು ಅಂದ್ರೆ ಕೃಷ್ಣನನ್ನ ಯದುವಂಶದಲ್ಲಿ ಬಂದವನು ಅಂತ ತಿಳ್ಕೊಳ್ಬೇಕು.
ಬ್ರಾಹ್ಮಣನ ವಂಶದಲ್ಲಿ ವೇದವ್ಯಾಸರು ಬಂದದ್ದು ಅಂದ್ರೆ ವಸಿಷ್ಠರ ವಂಶದಲ್ಲಿ ಬಂದದ್ದು ಅಂತ ತಿಳ್ಕೊಳ್ಬೇಕು. ಬ್ರಹ್ಮಭ್ಯಾಮ್ ಇಬ್ಬರು ಕೂಡ ಪರಬ್ರಹ್ಮ ಸ್ವರೂಪರೇ ಆಗಿದ್ದಾರೆ. ನಿರ್ಭೇದಾಭ್ಯಾಮ್ ತಮ್ಮಲ್ಲಿ ಯಾವುದೇ ಭೇದ ಇಲ್ಲ. ವಿಶೇಷ ಎಂಬ ಅಚಿಂತ್ಯವಾದ ಶಕ್ತಿ, ಪರಮಾತ್ಮನ ಒಂದು ಶಕ್ತಿ ಅದು. ಆ ವಿಶೇಷ ಎಂಬ ಶಕ್ತಿಯ ಕಾರಣದಿಂದಾಗಿ ಇವರಿಬ್ಬರಲ್ಲೂ ಹೀಗೆ ಒಂದು ವ್ಯತ್ಯಾಸ, ಪ್ರತ್ಯೇಕವಾದ ದೇಹ, ಒಬ್ಬರ ದೇಹಕ್ಕೂ ಒಬ್ಬರ ದೇಹದಲ್ಲಿರುವಂಥ ಗುಣಗಳು ಮತ್ತೊಬ್ಬರಲ್ಲಿ ದೇಹದಲ್ಲಿ ಕಾಣದೇ ಇರುವುದು, ಇವೆಲ್ಲ ಹೀಗೆ ಕಾಣಿಸ್ತವೆ. ದ್ವಿವಚನ ವಿಷಯಾಭ್ಯಾಮ್ ಇಬ್ಬರು, ಕೃಷ್ಣ ಮತ್ತೆ ವ್ಯಾಸರು ಇಬ್ಬರು ಎನ್ನುವ ದ್ವಿವಚನಕ್ಕೆ ಇವರು ವಿಷಯರಾಗಿದ್ದಾರೆ. ಯಾಭ್ಯಾಮ್ ಉಭಾಭ್ಯಾಮ್ ಯಾವ ಇಬ್ಬರಿಗೆ ಶುಶ್ರೂಷು ಅಸಿ ನೀನು, ಶುಶ್ರೂಷು ಆಸೀಹಿ ನೀನು ಸೇವಕನಾಗಿದ್ದಿ, ಇವರಿಬ್ಬರಿಗೂ ಕೂಡ. ಅಮುಭ್ಯಾಮ್ ಇವರಿಬ್ಬರಿಗೂ, ಕೃಷ್ಣ ಮತ್ತು ವ್ಯಾಸರು ಇವರಿಬ್ಬರಿಗೆ. ಹಾಗೆ ತುಭ್ಯಂಚ ನಿನಗೂ ಕೂಡ, ಈ ಮೂವರಿಗೆ. ಕ್ಷೇಮದಿಭ್ಯ ಸಜ್ಜನರಿಗೆ ಕ್ಷೇಮವನ್ನು ಮಾಡುವಂಥವರು ನೀವು ಮೂರೂ ಜನ. ಸರಸಿಜ ವಿಲಸಲ್ ಲೋಚನೆಭ್ಯ ಸರಸಿಜ ಅಂದರೆ ಕಮಲದಂತೆ ಹೊಳೆಯುವ ಕಣ್ಗಳುಳ್ಳವರು ಮೂರೂ ಜನ ಕೂಡ. ನಮಸ್ತೆ ನಿಮಗೆ ಆ ನಮಸ್ಕಾರ ಅಂತದನ್ನ ತೋರಿಸ್ತಾ ಇದ್ದಾರೆ. ಇದು 26ನೇ ಶ್ಲೋಕ. ಈ 26ನೇ ಶ್ಲೋಕದ ಪುರಸ್ಚರಣದಿಂದ ಗುರು ಸೇವಾ ಲಾಭ ಅಂತ ಅದರ ಫಲವನ್ನ ವರ್ಣನೆ ಮಾಡ್ತಾರೆ.